Praise the Lord. Greetings to you all in the name of our Lord and Savior Jesus Christ. Today's Bible verse, Psalms 90 verse 15. Give us now as much as happiness the sadness you gave us during all our years of misery. ಕೀರ್ತನೆಗಳು 90:15 ವಚನ. ನೀನು ನಮ್ಮನ್ನು ಕುಗ್ಗಿಸಿದ ದಿವಸಗಳಿಗೂ ನಾವು ಕೇಡನ್ನು ಅನುಭವಿಸಿದ ವರ್ಷಗಳಿಗೂ ತಕ್ಕಂತೆ ನಮ್ಮನ್ನು ಸಂತೋಷಪಡಿಸು ಎಂಬುದಾಗಿ ಅನೇಕ ಜನರು ಈ ರೀತಿ ಪ್ರಾರ್ಥನೆ ಮಾಡುವವರಾಗಿದ್ದಾರೆ, ಈ ರೀತಿ ಹಂಬಲಿಸುವಂಥವರಾಗಿದ್ದಾರೆ. ಅನೇಕರು ಕಷ್ಟಗಳಿಂದಲೂ ಚಿಂತೆಯಿಂದಲೂ ದುಃಖದಿಂದಲೂ ನಿರಾಶೆಯಿಂದಲೂ ಕತ್ತಲೆಯಲ್ಲಿ ಬಾಡಿ ಹೋಗುತ್ತಿರುವಂತಹ ಜೀವನವನ್ನು ಅನುಭವಿಸುತ್ತಾ ಇದ್ದಾರೆ. ಹೌದು, ಸಂತೋಷಕ್ಕಾಗಿ ಅವರು ತವಕಿಸುತ್ತಾ ಇದ್ದಾರೆ. ಇಲ್ಲಿ ದೇವರ ಮನುಷ್ಯನಾದ ಮೋಶೆಯು ಕರ್ತನ ಬಳಿ ಬಂದು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ದೇವರ ಬಳಿ ಬಂದು ತನ್ನ ಹೃದಯದ ಸಾರವನ್ನೆಲ್ಲ ಹೊಯ್ದು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಹೌದು, ಸಾಧಾರಣವಾಗಿ ಸಂತೋಷಪಡಿಸು ಎಂಬುದಾಗಿ ಕೇಳದೆ ಅವನು ಈ ರೀತಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಏನೆಂದರೆ, ನಾವು ಕೇಡನ್ನು ಅನುಭವಿಸಿದ ವರ್ಷಗಳಿಗೆ ತಕ್ಕಂತೆ ಮತ್ತು ನೀನು ನಮ್ಮನ್ನು ಕುಗ್ಗಿಸಿದ ದಿವಸಗಳಿಗೆ ತಕ್ಕಂತೆ ನಮ್ಮನ್ನು ಸಂತೋಷಪಡಿಸು ಎಂಬುದಾಗಿ ಇಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಹೌದು, ಇಸ್ರಾಯೇಲರು ಸುಮಾರು 400 ವರ್ಷಗಳವರೆಗೆ ಐಗುಪ್ತ ದೇಶದಲ್ಲಿ ಕಷ್ಟವನ್ನು ಅನುಭವಿಸಿದ್ದಾರೆ. ಐಗುಪ್ತ ದೇಶದಲ್ಲಿ ಇಸ್ರಾಯೇಲರು ಗುಲಾಮರಾಗಿ ಬಾಳಿದ್ದಾರೆ. ಕೂಲಿ ಕೆಲಸಗಳನ್ನು ಕಡ್ಡಾಯವಾಗಿ ಅವರು ಮಾಡಲೇಬೇಕಾಗಿತ್ತು. ಇಟ್ಟಿಗೆಗಳನ್ನು ಸುಟ್ಟು ದಿನವೂ ಅವರು ಲೆಕ್ಕವನ್ನು ಒಪ್ಪಿಸಬೇಕಾಗಿತ್ತು. ಅದಕ್ಕೆ ಬೇಕಾದ ಸರಕುಗಳನ್ನು ಅವರಿಗೆ ಮೇಸ್ತ್ರಿಗಳು ಕೊಡ್ತಾ ಇರಲಿಲ್ಲ. ಸರಿಯಾದ ಸಮಯಕ್ಕೆ ಇಟ್ಟಿಗೆಗಳ ಲೆಕ್ಕ ಒಪ್ಪಿಸದೆ ಹೋದರೆ ಬಾರು ಕೋಲುಗಳಿಂದ ಹೊಡೆಯುತ್ತಾ ಇದ್ದರು. ಇಂಥ ಕಷ್ಟದ ಸಂದರ್ಭದಲ್ಲಿರುವಾಗ ಮೋಶೆಯ ಮೂಲಕವಾಗಿ ದೇವರವರಿಗೆ ಬಿಡುಗಡೆಗೊಳಿಸುತ್ತಾರೆ. ಆದರೆ ಅಲ್ಲಿಂದ ದಾಸತ್ವದಿಂದ ಬಿಡುಗಡೆ ಹೊಂದಿ ಬಂದ ನಂತರವೂ ಕೂಡ ಕಷ್ಟ ಮುಗಿದು ಹೋಗಲಿಲ್ಲ. ಅರಣ್ಯ ಮಾರ್ಗದಲ್ಲಿ ಅವರು ನಡೆಯುತ್ತಾ ಬಂದರು. 1 ದಿವಸ 2 ದಿವಸವಲ್ಲ, 1-2 ತಿಂಗಳಲ್ಲ, 1-2 ವರ್ಷವಲ್ಲ, 40 ವರ್ಷಗಳವರೆಗೆ ಅವರು ಅರಣ್ಯ ಮಾರ್ಗದಲ್ಲಿ ನಡೆಯಬೇಕಾಯಿತು. ಯಾರಿಗೆ ತಾನೇ ಈ ಅರಣ್ಯ ಮಾರ್ಗ ಇಷ್ಟ? ಮುಂದೆ ಹಾಲು ಜೇನು ಹರಿಯುವ ಕಾನಾನ್ ದೇಶವೇನೋ ಇದೆ, ಆದರೆ ಅದನ್ನು ತಕ್ಷಣವೇ ಸ್ವತಂತ್ರಿಸಿಕೊಳ್ಳಲಿಕ್ಕೆ ಆಗದೇ ಇರುವಾಗ ಮೋಶೆ ಮನಮರಗಿ ದೇವರಿಗೆ ಈ ರೀತಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ದೇವರೇ, ನಮ್ಮನ್ನು ಸಂತೋಷಪಡಿಸು, ನಾವು ದುಃಖವನ್ನು ಅನುಭವಿಸಿದ ವರ್ಷಗಳಿಗೆ ತಕ್ಕಂತೆ ನಮ್ಮನ್ನು ಸಂತೋಷಪಡಿಸು ಎಂಬುದಾಗಿ ದೇವರಲ್ಲಿ ಬೇಡಿಕೊಳ್ಳುತ್ತಾ ಇದ್ದಾನೆ. ನನ್ನ ಪ್ರಿಯ ದೇವ ಮಗುವೆ, ನೀನು ಕೂಡ ಇವತ್ತು ದುಃಖದ ಹಾದಿಯಲ್ಲಿ, ಅರಣ್ಯದಂತಹ ಮಾರ್ಗದಲ್ಲಿ ನೀನು ನಡೆಯುತ್ತಾ ಇರಬಹುದು. ಅನೇಕ ವರ್ಷಗಳು ನಿನ್ನ ಬಾಳಿನಲ್ಲಿ ಬಿರುಗಾಳಿಗಳು, ಚಂಡಮಾರುತಗಳಂತಹ ಕಷ್ಟಗಳ ಸಮಸ್ಯೆಯಲ್ಲಿ ನೀನು ಬಾಡಿ ಹೋಗುತ್ತಾ ಇರಬಹುದು. ಈ ಕಷ್ಟಗಳನ್ನು ಅನುಭವಿಸಲಿಕ್ಕೆ ಸಾಧ್ಯವಾಗದೆ ಹೋಗಿ ನೀನು ಅಧೈರ್ಯ ಪಟ್ಟಿರಬಹುದು. ಅಂದು ಮೋಶೆ ಪ್ರಾರ್ಥಿಸಿದ ಹಾಗೆ ನೀನೂ ಕೂಡ ಇಂಥ ಪ್ರಾರ್ಥನೆ ಇವತ್ತು ಮಾಡು. ನಾನು ಕಷ್ಟವನ್ನು ಅನುಭವಿಸಿದ ವರ್ಷಗಳಿಗೆ ತಕ್ಕಂತೆ ನನ್ನನ್ನು ಸಂತೋಷಪಡಿಸು ಎಂಬುದಾಗಿ ನೀನು ಪ್ರಾರ್ಥನೆ ಮಾಡು. ಖಂಡಿತವಾಗಿಯೂ ದೇವರು ನಿನ್ನ ಪ್ರಾರ್ಥನೆಯನ್ನು ಕೇಳುತ್ತಾರೆ. ಒಂದು ಗಾದೆ ಮಾತಿದೆಯಲ್ಲ, ಚಳಿಗಾಲದ ನಂತರ ವಸಂತಕಾಲ ಬಂದೇ ಬರುತ್ತದೆ ಎಂಬುದಾಗಿ. ಹೌದು, ಕಷ್ಟಗಳ ನಂತರ ಸಂತೋಷ ಬಂದೇ ಬರುತ್ತದೆ. ನಿನ್ನ ಜೀವಿತದಲ್ಲಿ ಇಂದು ಕಷ್ಟವಿರಬಹುದು, ಆದರೆ ವಿಶ್ವಾಸದಿಂದ ಜೀವಿಸು. ಈ ಕಷ್ಟದ ಜೀವಿತ ಹೋಗುತ್ತದೆ. ಒಂದು ಕಾಲ ಉಂಟು, ನಿನ್ನ ನಿರೀಕ್ಷೆ ನಿರರ್ಥಕವಾಗದು. ಅರಣ್ಯವಾಸ ಹಾಗೆಯೇ ಇರುವುದಿಲ್ಲ. ಕಾನಾನ್ ದೇಶ ಬಹಳ ಸಮೀಪದಲ್ಲಿಯೇ ಇದೆ. ನೀನು ವಿಶ್ವಾಸದಿಂದ ಇರು, ವಿಶ್ವಾಸದಿಂದ ಜೀವಿಸು, ವಿಶ್ವಾಸದಿಂದ ದೇವರ ಬಳಿ ಬಂದು ಪ್ರಾರ್ಥನೆ ಮಾಡು. ಖಂಡಿತವಾಗಿಯೂ ದೇವರು ನಿನ್ನನ್ನು ಸಂತೋಷಪಡಿಸುತ್ತಾರೆ. ನಿನ್ನ ಕಣ್ಣೀರೆಲ್ಲ ಹೋಗಿ ಆನಂದ ಉಂಟಾಗುವುದು. ನಿನ್ನ ಕಣ್ಣೀರು ಸಂತೋಷದ ಕಣ್ಣೀರಾಗುವುದು, ಆನಂದ ಬಾಷ್ಪವಾಗುವುದು. ನಿನ್ನ ಮಾರಾದಂತಹ ಜೀವಿತವನ್ನು ದೇವರು ಖಂಡಿತವಾಗಿಯೂ ಮಧುರ ಮಾಡುತ್ತಾರೆ. ನಿನ್ನ ದುಃಖವೆಲ್ಲ ಹೋಗಿ ನೀನು ಸಂತೋಷ ಪಡುವಂತೆ ಮಾಡುತ್ತಾರೆ. ನೀನು ಕಷ್ಟಗಳನ್ನು ಅನುಭವಿಸಿದ ವರ್ಷಗಳಿಗೆ ತಕ್ಕಂತೆ ದೇವರು ನಿನಗೆ ಸಂತೋಷಿಸುವಂತಹ ವರ್ಷಗಳು ಇನ್ನೂ ಅಧಿಕವಾಗಿ ನಿನಗೆ ಕೊಡುವರು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯ ಪರಲೋಕದ ತಂದೆಯಾದ ದೇವರೇ, ನಿನಗೆ ಸ್ತೋತ್ರ ಉಂಟಾಗಲಿ ಸ್ವಾಮಿ. ಅಂದು ಮೋಶೆ ಪ್ರಾರ್ಥಿಸಿದ ಹಾಗೆ ಇಂದು ನಾವೆಲ್ಲರೂ ಕೂಡ ಪ್ರಾರ್ಥನೆ ಮಾಡುತ್ತೇವೆ ಸ್ವಾಮಿ. ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವಾದ ಮಾಡು ಸ್ವಾಮಿ. ಇವರಲ್ಲಿ ಅನೇಕರು ದುಃಖದಿಂದ ಚಿಂತಿತರಾಗಿ ಅನಾರೋಗ್ಯದಿಂದ ಬಳಲ್ತಾ ಇದ್ದಾರೆ ಸ್ವಾಮಿ. ಅಂಥ ಮಕ್ಕಳಿಗಾಗಿ ಪ್ರಾರ್ಥನೆ ಮಾಡುತ್ತೇವೆ ಸ್ವಾಮಿ. ನಾವು ಕಷ್ಟವನ್ನು ಅನುಭವಿಸಿದ ವರ್ಷಗಳಿಗೆ ತಕ್ಕಂತೆ ನಮಗೆ ಸಂತೋಷ ಪಡಿಸು ಸ್ವಾಮಿ. ಇನ್ನು ಮುಂದೆ ಇಂದಿನಿಂದ ಸಂತೋಷದ ದಿನಗಳನ್ನೇ ನಾವೆಲ್ಲರೂ ಕಾಣಲಿಕ್ಕೆ ಕೃಪೆ ಮಾಡಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೆನ್.